ಸಾಮಾನ್ಯದಲ್ಲಿ ಸಾಮಾನ್ಯ ಮನುಷ್ಯರು ಇಲ್ಲಿ ವಾಸ ಮಾಡ್ತಾ ಇರೋದು. ಅದೇ ಒಂದು ರಾಜಕೀಯ ವ್ಯಕ್ತಿಗಳು ಯಾರ್ದಾದ್ರೂ ಒಂದು ಮನೆಗಳಿದ್ರೆ ಇಂಥ ಮೆಂಬರ್ಗಳು, ಇಂಥ ಅಧ್ಯಕ್ಷರು, ಉಪಾಧ್ಯಕ್ಷರು ಏನ್ ಬೇಕು ನಮ್ಗೆ? ನಾವು ಮಾಡ್ಕೊಡ್ತೀವಿ, ನಮ್ ಪಕ್ಷಕ್ಕೆ ಓಟ್ ಹಾಕಿ, ನಿಮ್ ಪಕ್ಷಕ್ಕೆ ಓಟ್ ಹಾಕಿ, ಅಷ್ಟ್ ಮಾಡ್ಕೊಡ್ತೀರಿ, ಇಷ್ಟ್ ಮಾಡ್ಕೊಡ್ತೀರಿ. ಮನೆಗಿಲ್ಲ, ಗಾಡಿಯಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಬಿದ್ದು ಕೈ ಮುರ್ಕೊಂಡಿದ್ದಾರೆ. ನಮಸ್ಕಾರ, ಇದು ಕೋಲಾರ ಡಿಜಿಟಲ್ ನ್ಯೂಸ್ ಕಡೆಯಿಂದ ದೊಡ್ಡಾಸಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದೊಡ್ಡಾಸಳ ಗ್ರಾಮಕ್ಕೆ ಸೇರ್ತಕ್ಕಂಥ VM ಟೌನ್ಶಿಪ್ ಪಕ್ಕದಲ್ಲೇ ಇರ್ತಕ್ಕಂಥ ಕೂಗಳತೆ ದೂರದಲ್ಲಿ ಇರ್ತಕ್ಕಂಥ ರಸ್ತೆ ಅವಸ್ಥೆ ಇದು. ಈ ಭಾಗದಲ್ಲಿ ಒಂದು 200ರಿಂದ 250 ಜನ ವಾಸ ಮಾಡ್ತಾ ಇರ್ತಾರೆ. ಸೊ ಒಂದು 50 ವರ್ಷಗಳಿಂದ ಈ ರಸ್ತೆಗಳು ಚಿಕ್ಕದ ಕಿರಿದಾಗಿತ್ತು. ಈ ಭಾಗದ ಜನ ಎಲ್ಲ ಎಚ್ಚೆತ್ಕೊಂಡು ಒಂದು 10 ಅಡಿ ರಸ್ತೆ ಮಾಡ್ಕೊಂಡಿದ್ದಾರೆ. ಆ ರಸ್ತೆಗೆ ಒಂದು ಮೂಲಭೂತ ಸೌಕರ್ಯವಾಗಿ ಒಂದು ಏನು ಜಲ್ಲಿ ಹಾಕೋದಾಗ್ಬೋದು, ಒಂದು ಅದಕ್ಕೆ ಮಣ್ಣು ಹೊಡಿಯೋದಾಗ್ಬೋದು, ಅಥವಾ ತಾರನ ವ್ಯವಸ್ಥೆ ಆಗ್ಬೋದು, ಏನು ಮಾಡಿರಲ್ಲ. ಇಲ್ಲಿಂದ ಸಾವಿರಾರು ಟನ್ ಗಟ್ಲೆ APMCಗೆ ಈ ಭಾಗದ ರೈತರು ತರಕಾರಿನ ಬೆಳೆದು ಕಳಿಸ್ತಾ ಇರ್ತಾರೆ. ಸೊ ಈ ಭಾಗದ ರೈತರಿಗೆ ಯಾವುದೇ ರೀತಿಯಾದಂತ ಒಂದು ಸೌಲಭ್ಯಗಳಿರಲ್ಲ. ಅದರಿಂದ ಈ ಗ್ರಾಮದ ಎಲ್ಲಾ ಒಂದು ಯುವಕರು ಇವತ್ತು ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸ್ಬೇಕು, ನಮಗೆ ಏನೋ ಒಂದು ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಸೊ ಅವರನ್ನ ಒಂದು ಇಂಟರ್ವ್ಯೂ ಮಾಡುವಂತ ಒಂದು ವ್ಯವಸ್ಥೆ. ಕನಕರಾಜ್ ಅಂತ ಹೇಳಿದ್ದಾರೆ. ಸೊ ಅವರನ್ನ ಕೇಳೋಣ, ಈ ಭಾಗದಲ್ಲಿ ಎಷ್ಟು ದಿವಸದಿಂದ ಇದ್ದಾರೆ, ಏನು ವ್ಯವಸ್ಥೆಗಳಿದೆ ಅಂತ ಹೇಳ್ಬಿಟ್ಟು ಕೇಳೋಣ. 50 ವರ್ಷದಿಂದ ಈ ಭಾಗದಲ್ಲಿ ಇಲ್ಲಿ ವಾಸವಾಗಿದ್ವಿ. ನಮ್ದಂತ ಮನೆಗಳು ಒಂದು 20-30 ಮನೆಗಳಿದಾವೆ. ಏನು ಇಲ್ಲಿ ನಮ್ಗೆ ವ್ಯವಸ್ಥೆ ಇಲ್ಲ, ಯಾರು ನಮ್ಮನ್ನ ಇದು ಮಾಡಲ್ಲ. ಎಲೆಕ್ಷನ್ ಟೈಮ್ ಬರ್ತಾರೆ, ಓಟ್ ಹಾಕ್ಸ್ಕೊಳ್ತಾರೆ, ಅವರು ಮತ್ತೆ ಹೊರಟೋಗ್ತಾರೆ ನಂಬರ್ಗಳೆಲ್ಲನು. ನೀವು ಮೆಂಬರ್ಗಳು ಕೇಳಿದ್ರೆ ಯಾವಾಗ್ಲಾದ್ರು? ಕೇಳಿದ್ವಿ. ಏನ್ ಹೇಳ್ತಾರೆ? ಇದ್ರಲ್ಲಾಗುತ್ತೆ, ಅದ್ರಲ್ಲಾಗುತ್ತೆ, ಹಾಕ್ಸ್ಕೊಂಡ್ ಬಂದಿದೀವಿ, ದಾರಿ ಮಾಡ್ಕೊಡ್ತೀವಿ. ಎಲೆಕ್ಷನ್ ಬಂದಾಗ ಆಶ್ವಾಸನೆ ಕೊಟ್ಬಿಟ್ಟು ಹೋಗ್ತಾರೆ, ಈ ಕಡೆ ಬರಲ್ಲ ಯಾರು. ಪ್ರತಿ ಬಾರಿ ಎಲೆಕ್ಷನ್ ಬಂದಾಗ ಇದೇ ತರ ಆಶ್ವಾಸನೆ ಕೊಡ್ತಾರೆ ಇವರು. ಏನು 15 ದಿನ ಮುಂಚೆ ಬರ್ತಾರೆ, ನಮ್ ಪಕ್ಷಕ್ಕೆ ಓಟ್ ಹಾಕಿ, ನಮ್ ಪಕ್ಷಕ್ಕೆ ಓಟ್ ಹಾಕಿ ಅಂತ ಹೇಳ್ಬಿಟ್ಟು ಇವರು ಇದೇ ತರ ಯಾಮಾರಿಸ್ಕೊಂಡು ಈ ಭಾಗದ ಜನತೆಗೆ ಒಂದು ತಾರಿನ ವ್ಯವಸ್ಥೆ ಆಗ್ಬೋದು, ಒಂದು ಕಾಂಕ್ರೀಟ್ ವ್ಯವಸ್ಥೆ ಆಗ್ಬೋದು, ಏನು ಮಾಡಿಲ್ಲ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಈಗ ಇಲ್ಲಿ ಗೀತಾ ಅಂತೇಳಿ ಮಾತಾಡ್ತಾರೆ, ಅವ್ರು ಮಾತಾಡ್ಸೋಣ. ನಮಸ್ಕಾರ ಎಲ್ಲರಿಗೂ. ದೊಡ್ಡಾಸಳ ತೋಟದ ಮನೆಗಳಲ್ಲಿ ರಸ್ತೆ ಭಾಗ ನೀವು ಬಂದು ನೋಡೋದಾದ್ರೆ ಒಂದೇ ಒಂದು ಸಲ ಗಾಡಿ ಎತ್ಕೊಂಡು ಈ ರೋಡಲ್ಲಿ ಬಂದ್ಬಿಟ್ಟಿದೀರ ಅಂದ್ರೆ ಎಷ್ಟು ವ್ಯವಸ್ಥೆ ಇದೆ ಅಂದ್ರೆ, ಎಲ್ಲಿ ಹಳ್ಳ ಇದೆ, ಎಲ್ಲಿ ಕೊಳ್ಳ ಇದೆ, ಯಾವ ರೀತಿ ಮಕ್ಕಳನ್ನ ಸ್ಕೂಲ್ ಕರ್ಕೊಂಡು ಹೋಗ್ಬೇಕು. ಬೆಳಗ್ಗೆ ಹೋದ್ರೆ 4 ಗಂಟೆ ಮಾರ್ಕೆಟ್ಗೆ ಹೋಗ್ಬೇಕಾಗುತ್ತೆ. ಎಲ್ಲಿ ಹಳ್ಳ ಇದೆ, ಮಳೆ ಬಂದ್ರೆ ಅಂತೂ ನೀರಿನ ವ್ಯವಸ್ಥೆ ನೋಡಕ್ ಆಗಲ್ಲ. ಪಕ್ಕದಲ್ಲೇ ಕುಂಟೆ ಇದೆ, ನೀರ್ ಹರಿತಾ ಇರುತ್ತೆ, ಯಾವ ರೀತಿ ಹೋಗ್ಬೇಕು. ಮೊನ್ನೆ ಎಲ್ಲ ಗಾಡಿಯಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಬಿದ್ದು ಕೈ ಮುರ್ಕೊಂಡಿದ್ದಾರೆ. ಯಾವ ರೀತಿ ಇದೆ ವ್ಯವಸ್ಥೆ ಒಂದ್ಸಲ ಬಂದು ನೋಡ್ರಿ. ನೋಡಿ, ಈ ತರ ಸಣ್ಣ ಪುಟ್ಟ ಮಕ್ಕಳನ್ನ 3-4 ಜನನ ಗಾಡಿಯಲ್ಲಿ ಹಾಕೊಂಡು ಹೋಗ್ಬೇಕಾದ್ರೆ ಈ ರೋಡ್ ಈ ತರ ಇದೆಯಲ್ವಾ, ಏನಾದ್ರೂ ಬಿದ್ದು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು? ಎಲೆಕ್ಷನ್ಗೆ ಅಂತ ಬರ್ತೀರಾ, ಓಟ್ ಹಾಕ್ಸ್ಕೊಂತೀರಾ, ನಿಮ್ಗೆ ಯಾಕೆ? ನಾವು ಮಾಡ್ಕೊಡ್ತೀರಿ, ನಮ್ ಪಕ್ಷಕ್ಕೆ ಓಟ್ ಹಾಕಿ, ನಿಮ್ ಪಕ್ಷಕ್ಕೆ ಓಟ್ ಹಾಕಿ, ಅಷ್ಟ್ ಮಾಡ್ಕೊಡ್ತೀರಿ, ಇಷ್ಟ್ ಮಾಡ್ಕೊಡ್ತೀರಿ, ಮನೆಗ್ ಲೆಪ್ಸ್ಕೊಡ್ತೀರಿ. ಏನ್ ಮಾಡ್ತಾ ಇದ್ದೀರಾ ನೀವು? ಈ ಮುಂಬರ ಎಲೆಕ್ಷನ್ ಅಲ್ಲಿ ದಯವಿಟ್ಟು ಯಾರು ನಮ್ಮ ಊರಿಗೆ ಬರ್ಬೇಡ್ರಿ, ನಾವ್ ಯಾರು ಓಟ್ ಹಾಕಲ್ಲ ನಿಮ್ಗೆ. ಬಂದು ಇಷ್ಟು ದಿನ ಓಟ್ ಹಾಕೊಟ್ಟಿರೋದಕ್ಕೆ ನೀವೇನ್ ಮಾಡಿದೀರಾ? 10 ರೂಪಾಯಿ 20 ರೂಪಾಯಿ ಬಿಸಾಕ್ತೀರಾ, ಓಟ್ ಹಾಕ್ಸ್ಕೊಂತೀರಾ, ನಿಮ್ ಪಾಡಗ್ ನೀವ್ ಹೋಗ್ತಾ ಇದ್ದೀರಾ. ಆ ಮುದುಕರು ಇದಾರೆ, ಚಿಕ್ಕ ಮಕ್ಳಿದಾರೆ, ಯಾವ ರೀತಿ ಓಡಾಡ್ಬೇಕ್ರಿ? ಈ ರೀತಿಯಲ್ಲಿ ರೋಡ್ ಇದೆಯಲ್ವಾ, ಒಂದ್ಸಲ ಬಂದ್ ನೋಡಿ ಯಾವ ತರ ಜಲ್ಲಿ ಕಲ್ಲಿದೆ, ಯಾವ ತರ ಹಳ್ಳಗಳಿದಾವೆ ಅಂತ. ಬಿದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರ್ ಜವಾಬ್ದಾರಿ ಆಗ್ತಾರೆ? ಏನಕ್ಕೆ ಓಟ್ ಹಾಕ್ಸ್ಕೊಳಕ್ ನೀವು ಬರ್ತೀರಾ? ಯಾವ ಮೆಂಬರ್ನು, ಯಾವ ಅಧಿಕಾರಿಗಳು ದಯವಿಟ್ಟು ಈ ದೊಡ್ಡಾಸಳ ತೋಟದ ಮನೆಗೆ ಬರ್ಬೇಡ್ರಿ, ನಾವ್ ನಿಮ್ಗೆ ಓಟ್ ಹಾಕಲ್ಲ. ಈ ಭಾಗದಿಂದ ಸುಮಾರು ಒಂದು 3-4 ಊರಿಗೆ ರಸ್ತೆ ಇದು ಕಲ್ಪಿಸ್ತಕ್ಕಂತ ಒಂದು ರಸ್ತೆ ಆಗಿರ್ತದೆ. ಸೊ ಇದೇ ರಸ್ತೆನಲ್ಲಿ ಸುಮಾರು ರೈತರು ಏನು APMC ಮಾರ್ಕೆಟ್ ಆಗ್ಬೋದು, ಅಥವಾ ಬೇರೆ ಬೇರೆ ಕಡೆ ತೆರಳದಂತ ಆಗ್ಬೋದು, ಬೋರ್ ಗಾಡಿ ಬರ್ಬೇಕಂದ್ರೆ ಇದೇ ರಸ್ತೆನಲ್ಲಿ ಬರ್ಬೇಕು. ಈ ಕಂಬಳ್ಳಿಗೆ ಮೂಲಭೂತವಾಗಿ ದೊಡ್ಡ ರಸ್ತೆ ಅಂತಿರೋದೇ ಇದು. ಸೊ ಈ ಕಂಬಳ್ಳಿ ಒಬ್ಬ ನಮ್ಮ ವೆಂಕಟೇಶ್ ಅಣ್ಣ ಅಂತಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಎಲ್ಲರಿಗೂ ನಮಸ್ಕಾರ. ಈ ರಸ್ತೆ ಎಲ್ಲಿ ಬರುತ್ತಪ್ಪ ಅಂದ್ರೆ, ದೊಡ್ಡಾಸಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದೊಡ್ಡಾಸಳ ತೋಟದ ಮನೆಗಳಿಗೆ ಈ ರಸ್ತೆ ಮುಖ್ಯವಾಗಿ ಬೇಕಾಗಿದ್ದು. ಅಲ್ಲಿಂದ ಈ ಕಂಬಳ್ಳಿಗೆ ಇದು ಕನೆಕ್ಟ್ ಆಗುತ್ತೆ ರಸ್ತೆ. ಆದ್ರೆ ಈ ರಸ್ತೆ ನೋಡಿದ್ರೆ ಯಾವ ವ್ಯಕ್ತಿನೂ ವಾಸ ಮಾಡೋಕ್ಕಾಗಲ್ಲ. ಈ ಮನೆಗಳಲ್ಲಿ ಯಾವ ವ್ಯಕ್ತಿನೂ ವಾಸ ಮಾಡೋಕ್ಕಾಗಲ್ಲ. ಎಲ್ಲಿ ಹಳ್ಳ ಇದೆ, ಎಲ್ಲಿ ಕೊಳ್ಳ ಇದೆ, ಮಳೆ ಬಂದ್ಬಿಟ್ರೆ ಎಲ್ಲಿ ಯಾವ ಜಾಗನಾಗ ಹೋಗ್ಬೇಕು ಅಂತ ಭಯ ಆಗುತ್ತೆ. ಬೆಳಿಗ್ಗೆ ಟೊಮಾಟೊ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಮೂಟೆಗಳು ಹಾಕೊಂಡು ಅವ್ರ ಪರಿಸ್ಥಿತಿ ನೋಡ್ಬಿಟ್ರೆ ದೇವ್ರು ಕಾಣ್ತಾನೆ. ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಈ ರಸ್ತೆನಾಗ ಒಂದೊಂದು ಗಾಡಿನ 3 ಜನ 4 ಜನ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು. ಅದು 2 ವೀಲರ್ ಗಾಡಿಗಳಲ್ಲೇ ಕರ್ಕೊಂಡು ಹೋಗ್ಬೇಕು. ಆಟೋ ರಿಕ್ಷಾಗಳು ಬರಲ್ಲ. ದುಡ್ಡು ಕೊಡ್ತೀನಿ ಬಾ ಅಂದ್ರು ಆಟೋಗಳವ್ರು ಬರಲ್ಲ ಈ ರಸ್ತೆಯಲ್ಲಿ. ಆ ತರ ಹದ್ದುಗೆಟ್ಟು ಪರಿಸ್ಥಿತಿ ಹಿಂಗಿದೆ. ಏನಂದ್ರೆ ನಮ್ಗೆ ಒಂದ್ ಅರ್ಥ ಆಗ್ತಾ ಇಲ್ಲ.
ಈ ದೊಡ್ಡ ತೋಟದ ಮನೆಗಳು ಕಣ್ಣಿಗೆ ಕಾಣಿಸ್ತೈತೋ ಇಲ್ಲ, ಇಲ್ಲ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕಣ್ಣಿಗೆ ಕಾಣಿಸ್ತೈತೋ ಇಲ್ಲ, ಈ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಕಣ್ಣಿಗೆ ಕಾಣಿಸ್ತೈತೋ ಇಲ್ಲೋ, ಇಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಈ ದಾರಿ ಕಾಣಿಸ್ತೈತೆ ಇಲ್ಲೋ, ಇಲ್ಲ ನಾವೇನಾದ್ರೂ ಪಾಕಿಸ್ತಾನ ಬಾರ್ಡ್ರಲ್ಲಿ ಇದೀರೇನೋ ಅಂತ ನಮ್ಗೆ ಒಂದೊಂದ್ಸರಿ ಅನುಮಾನ ಬರ್ತೈತೆ. ಯಾಕಂದ್ರೆ ಅಷ್ಟು ಕಡೆಗಣಿಸಿದ್ದಾರೆ ನಮ್ಮನ್ನ. ಇಲ್ಲಿ ಹೆಚ್ಚು ಕಡಿಮೆ 200 ಮತಗಳಿವೆ, 200 ಓಟ್ಗಳೈತೆ, 200 ಓಟ್ ಐತೆ. ನಾವು ಕೇಳೋದೇನು, ನಾವು ಅಕ್ಕಿ ಕೇಳ್ತಾ ಇಲ್ಲ, ಸಕ್ಕರೆ ಕೇಳ್ತಾ ಇಲ್ಲ, ತಿನ್ನೋಕ್ ಆಹಾರ ಕೇಳ್ತಾ ಇಲ್ಲ, ರಸ್ತೆ ಮತ್ತು ಕುಡಿಯೋಕ್ ನೀರು ಇವೆರಡೇ ನಾವು ಸರ್ಕಾರದಿಂದ ಕೇಳ್ತಾ ಇರೋದು. ಮತ್ತೆ ಬೆಳಕು ದೀಪ, ವಿದ್ಯುತ್ ದೀಪಗಳು, ಈ 3 ಸೌಕರ್ಯವನ್ನು ಮಾಡಿಕೊಡಿಲ್ಲ ಅಂದ್ರೆ ಏನಕ್ಕೆ ಬೇಕು ನಮ್ಗೆ? ಇಂಥ ರಾಜಕೀಯಗಳು, ಇಂಥ ಅಧಿಕಾರಿಗಳು, ಇಂಥ ಮೆಂಬರ್ಗಳು, ಇಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಏನಕ್ಕೆ ಬೇಕು ನಮ್ಗೆ? ದಯವಿಟ್ಟು ಇನ್ನು ಮುಂದೆ ಆದ್ರೂ ಈ ರಸ್ತೆಯನ್ನ ಸರಿಪಡಿಸ್ಕೊಡಿ. ಇಲ್ಲ ಅಂದ್ರೆ ನಾವು ಈ ಭಾಗದ ಜನ ಎಲ್ಲ ಬಂದು ಪಂಚಾಯತಿ ಮುಂದೆ ಒಂದ್ ದಿವಸ ಧರಣಿ ಮಾಡ್ಬೇಕಂತ ನಾವು ನಿರ್ಧಾರ ಮಾಡ್ಕೊಂಡಿದ್ದೀವಿ. ಜೈ